ಇವ್ನು ಯಾವನು ಅವತ್ತೊಂದು ಪಟ್ಟು ಬಂದು ಅವನೇ ಇವಾಗ ಅಲ್ಲಿ ಬಂದು ನಮ್ಮ ಮನೆಯಾಗ ಸೇರ್ಕೊಳ್ಳಲ್ಲ. ನನ್ನ ಮಗ ಇವನು ಯಾವ ಲೋಪರ್ ನನ್ನ ಮಗ ಇವ್ನು ಯಾಕೆ ನಮ್ಮ ಮನೆಯಾಗ ಬರೋದು? ಇನ್ನು ಯಾವನೇ ಇವನು? ಹಾಂ, ಸುರ್ಬಂದರ್ನೆಲ್ಲ ಇದು ಕರ್ಕೊಂಬರಕ್ಕಿದೇನು? ಏನು ಅನ್ಕೊಂಡಿದ್ಯಾ ನೀನು? ಕೇಳಾರು ಯಾರು ಇಲ್ವೇನೆ ನಿನಗೆ? ಯಾವನೇ ಇವನು? ಹಾಂ, ಬಂದು ಇವಳ ಜೊತೆ ಮಾತಾಡ್ಕೊಂಡು ಹಿಂಗಿರ್ತಾನಲ್ಲ, ಯಾವನೇ ನನ್ನ ಮಗ? ಯಾವ ಲೋಪರ್ ನನ್ನ ಮಗ? ಇವ್ನು ಯಾಕೆ ಬಂದವನು ಇಲ್ಲಿಗೆ? ಇವನು ಯಾವನೇ ನಮ್ಮ ಮನೆಗೆ ಬರೋಕ್ಕೆ? ಇವನೇನು ನಮ್ಮ ಸಂಬಂಧಿಕರಲ್ಲ, ಯಾವನೂ ಅಲ್ಲ, ಇವನು ಇಂದ್ಲನಲ್ಲ ಮುಂದ್ಲನಲ್ಲ, ಯಾವನೇ ಇವನು? ಅಯ್ಯೋ ಸುಮ್ಕಿರಪ್ಪ, ನಾನು ಹೇಳಕ್ ಕೇಳಿಸ್ಕೈಲಿ. ಅವ್ರು ಯಾರು ಅಂದರೆ ಇಲ್ಲಿ ನೋಡಿಲಿ, ನಮ್ಮ ಸುನಂದರ ಮನೆ ಮಗಳಾಗೆ ಇದ್ದಾರೆ. ಅವರು ಗಂಡ ಹೆಂಡತಿ ಇಬ್ರು ಹಿಂಗೆ ಗುದ್ದಾಡ್ಕೊಂಡು ಅವನೇ ಸಾಯ್ತೀನಿ, ನನಗೆ ಜೀವನನೇ ಬೇಡ ಅಂತಂತು. ಅದಕ್ಕೆ ಅವಳು ಸುನಂದ ಬಾರಣ ಇಲ್ಲಿರ್ಮಂತೆ ಅಂತ ಅಣ್ಣಯ್ಯ ಬಾರಣ ಅಣ್ಣ ಬಾರಣ ಅಂತ ಹೇಳಿ ಕರ್ಕೊಂಬಂದೈತಿ. ಕರ್ಕೊಂಬಂದಳು. ಬಿಡೋಣ, ಇನ್ನೇನು ಮಾಡ್ತೀವಿ, ಅಲ್ಲಿದ್ದಾರೆ ಕಾಡ್ಲಿದ್ದಾರೆ ಅಲ್ಲಿರಲ್ಲ, ಯಾತ ಇಲ್ದಾರೋ ಅಯ್ಯೋ ಅವತ್ತಿಂದ ಅವತ್ತು ನಮ್ಮ ಕೂಲಿ ಮಾಡ್ಕೊಂಡು ತಿಂಬರಿ ಹೆಂಗಿರ್ತಾರೆ. ಮಸ್ತಾಗಿ ಆಸ್ತಿ ಐತಿ, 20 ಎಕರೆ ಹೊಲ ಐತಿ, ಎರಡಪ್ಟಿಯವ್ರು ಮನೆ ಕಟ್ಟಿಯವ್ರಿ, ಹೆಂಗೈದಾರೆ ಹಂಗೆ ಮನೆ ಕಡಿಕಿ. ಅದಕ್ಕೆ ಬಾರೋಣ ಅಂತೇಳಿ ನಾವೇ ಕರ್ಕೊಂಬಂದ್ವಿ. ಏನು ಮಾಡೋಣ, ನಮ್ಮ ಹೆಂಡ್ತಿ ಸ್ವಲ್ಪ ಗಲಾಟೆ, ಅದಕ್ಕೆ ಸುನಂದ ಬಾರಣ ಅಂತೇಳಿ ನನ್ನ ತಂಗಿ ಥರ ಕರ್ಕೊಂಬಂತು. ಅಣ್ಣ ಎಂತ ಬೋಲು ನಮಗೆ ಇದು ಮಾಡ್ತಾರೆ. ನಾವು ಒಂಥರ ಭಾಳ ಹತ್ರದ ಸಂಬಂಧಿಕರ ಥರ ಇದ್ದೀವಿ. ಹೋಗ್ಬೇಕೆಲ್ಲ ಏನೇನು ನಮ್ಮ ಮನೆ ಏನು ಇದಲ್ಲ. ನಮ್ಮ ಮನೆಯಾಗೆ ಎಷ್ಟು ಓಸಾರು ಬಂದು ಇಲ್ಲಿ ಸೇರ್ಕೊಂಡ್ರೆ ನಾವು ಯೋಟು ನೋಡ್ಕೋಬೇಕು. ಮನೆಯಾಗೆ ಎಲ್ಲ ತಂದು ಹಾಕೋದು ಮಾಡೋದು ಎಷ್ಟಿರುತ್ತೆ. ಎಲ್ಲರೂ ಬಂದ್ರು ನಾವೇನೇನು ಹೇಳಿಲ್ಲ. ಗುದ್ದಾಡ್ಕೊಂಡವ್ರು ಹೋಗ್ಬೇಕಣಮ್ಮ. ಎಲ್ಲರ ಮನೆಯಾಗ ಇರ್ತಾವೆ ಕಣಪ್ಪ. ಎಲ್ಲರ ಮನೆಯಾಗ ಗಂಡ ಹೆಂಡತಿ ಜಗಳ ಇದ್ದಾವೇನೆ. ನಾನು ನಮ್ಮ ಎಮ್ಮೆ ಗುದ್ದಾಡ್ತೀವಿ. ಬಂದು ಹಿಂಗೆ ಕಂಡವ್ರ ಮನೆಯಾಗಿದ್ದರೆ ಹೆಂಗೆ ಸರಿ ಆಗುತ್ತೆ? ಬೇರ್ಸಿ ಮುಂಡೆ ಯಾರ್ಯಾರನ್ನ ಕರ್ಕೊಂಬಂದು ಮನೆಯಾಗ ಇಕ್ಕೆ ಏನು ಮಾಡ್ಕೊಂಡಿದ್ಯಾ? ಕಳಿಸಿದೆ ಸರಿ ನೋಡಾಸಿ ಕೇಳಿರ್ತೀನಿ. ಒಳ್ಳೆ ಮಾತನಾಗ ಹೇಳಿರ್ತೀನಿ, ಕಳಿಸಿ ಆಸಿಕೆ ಅವನ್ನ. ಯಾವನಾಗಲಿ ಎಲ್ಲಾನ ಗುದ್ದಾಡ್ಕೊಂಬರ್ಲಿ, ಯಾವನಾಗಲಿ ಹೋಗ್ತಾ ಇರಬೇಕು. ಇವಳು ಬಂದು ಸೇರ್ಕೊಂಡು ಆಲೆ ಒಂದು ವಾರ 15 ದಿನ ಆಗ್ತಾ ಬಂತು ಹೆಚ್ಚು ಕಮ್ಮಿ. ಗಂಡ ಅಂತ ಹೇಳಿ ಗಂಡರು ಮಕ್ಕಳು ಅಂತ ಹೇಳಿ ಒಂದಿಟ್ಟು ಚಿಂತೆ ಇಲ್ಲ. ಚಿಂತೆ ಇಲ್ದಂಗೆ ಬಂದು ಇಲ್ಲಿ ಯಾವಾಗಿದ್ದ ಹೊಂಟ್ಕೊಂಡು ನೆಟ್ಟಿಗಿರಕ್ಕೆ ನೋಡ್ತಾರೆ. ಯಾವ್ದಾರು ಮನೆ ಹಾಳು ಮಾಡೋಕೆ ನೋಡಿ ಇವರು. ನೀನು ಯಾವುದು ತರಬೇಡ, ಒಂದು ಉಪ್ಪು ಹುಣಸೆಹಣ್ಣು ಏನು ತರಬೇಡ, ಒಂದು ತರಕಾರಿ, ಒಂದು ಹೊಸರಿಗೆ ಬದನೆಕಾಯಿನೂ ತರಬೇಡ, ನೀನು ಒಂದು ಟಮಾಟೆ ಹಣ್ಣು ತರಬೇಡ, ಸುಮ್ಕಿರು. ಅವರೆಲ್ಲ ತಾಂಬತ್ತೈತೆ, ನಾವು ಅಣ್ಣ ಎಲ್ಲ ಕೊಡ್ಸುತ್ತೆ, ಎಲ್ಲ ನೋಡ್ಕೊಂತೀನಿ ಕಣಮ್ಮ. ಮನೆ ಖರ್ಚು ಇನ್ನೇನು ಯೋಚನೆ ಮಾಡ್ಬೇಕು ಕಣಮ್ಮ ಅಂಜಲಿ ಅಂತೂ. ಸರಿ ಆಯ್ತಣ್ಣ ಅಂತ ಹೇಳಿದೀವಿ. ಅಣ್ಣ ಹೇಳೈತೆ ಎಲ್ಲ ನೋಡ್ಕೊಂತೀನಿ ಕಣಪ್ಪ ಅಂತ. ಅಣ್ಣ ಹೇಳೈತೆ. ಅಣ್ಣ ಹೇಳಿದ್ಮೇಲೆ ನೀನು ಯಾಕಪ್ಪ ಇದು ಮಾಡ್ತೀಯ? ಅಣ್ಣ ನಾನೆಲ್ಲ ನೋಡ್ಕೊಂತೀನಿ, ಮನೆ ಖರ್ಚು ಎಲ್ಲ ನೋಡ್ಕೊಂತೀನಿ ಅಂತ. ಎಲ್ಲ ಮನೆದೇನಿದ್ರು ಎಲ್ಲ ನೋಡ್ಕೊಂಡು ಪ್ರತಿಯೊಂದೂ ನನ್ನ ಮನೆಗೆ ಏನು ಬೇಕಲ್ಲ ಕೊಡಿಸ್ತೀನಿ, ಏನು ತರಬೇಡಪ್ಪ. ಇವ್ರು ಹೋಗತಕ್ಕ ನೀನೇನು ಕೇಳಲ್ಲ, ಸರಿನಾ? ನೀನು ಮಾಡಿರ್ತೀನಿ ಉಣ್ಣು, ನಿನ್ನ ದುಡ್ಡು ನೀನು ಇಕ್ಕೆ, ನೀನು ದುಡ್ಡು ಮುಗಿಯಂಗಿಲ್ಲ, ನಿನ್ನ ದುಡ್ಡೇನು ಮುಗಿಸಲ್ಲ, ನಿನ್ನ ರೇಷನ್ ತರೋಕ್ಕಾಗಲಿ ಏನಕ್ಕೂ ನಿನ್ನ ದುಡ್ಡು ಮುಗಿಸಲ್ಲ ಕಣಪ್ಪ. ಎಲ್ಲ ಹಂಗೆ ಇಕ್ತೀನಿ. ಏನು ನಿಂದು ಏನು 1 ರೂಪಾಯಿ ಮುಗಿಸಲ್ಲ. ಅದೇನು ಮಾಡ್ತೀಯ ಮಾಡಿ. ಹೇಳಿರೇ ಗೊತ್ತಾಗಲ್ಲ ನಿನ್ಗೆ. ಅದೇನು ಮಾಡ್ತೀಯ ಅದೇನು ಮಾಡ್ಬೇಕಂತ ಇದೆಯಾ ಮಾಡು ನೋಡೋಣ. ಹೇಳಿರೇ ಗೊತ್ತಾಗಲ್ಲ ನಿನಗೆ. ಏನು ಹೇಳಿದ್ರು ಹಿಂಗೆ ಮಾಡ್ತೀಯಲ್ಲ ನೀನು. ಹೇಳಿರ್ ಗೊತ್ತಾಗಲ್ಲ ಕಣೆ ನಿನಗೆ, ಹೇಳಿರ್ ಗೊತ್ತಾಗಲ್ಲ. ಎಲ್ಲ ಗೊತ್ತಾಗುತ್ತೆ. ನೋಡಿಲಿ, ನಾನು ಹೇಳೋದ ಕೇಳು, ನಿನ್ನೇನಕ್ಕೂ ಕೇಳಲ್ಲ. ಏನು ಕೇಳಲ್ಲ. ಕೇಳ್ತಿದ್ರು ಒಟ್ಟು ಯಾವನು ಇರಬಾರ್ದು ಕಣೆ ಇಲ್ಲಿ. ಮನೆಯಾಗ ಸರ್ ಬಂದಾರೆಲ್ಲ ಇದ್ರೆ ಯಾವಂತಾನೆ ಸಹಿಸ್ಕೊಂತಾನೆ, ಯಾವನೋ ಸಹಿಸ್ಕೊಂಬಲ್ಲ ನೋಡಿ ಹೇಳಿರ್ತೀನಿ. ಅವತ್ತು ಬಂದಾಗ ಅದು ಇದು ಮಾಡಿ ಕೀಳು, ಬೇಸಿಗೆ ಕೀಳು. ಇವತ್ತು ನೋಡಿರಿ ಹಿಂಗೆ ಇಲ್ಲೇ ಬಂದು ಇಲ್ಲೇ ಸೇರ್ಕೊಂತಾನಂತೆ, ಇಲ್ಲೇ ಇರ್ತಾನಂತೆ. ಹೋಗ್ಬೇಕು, ಎಲ್ಲರ ಮನೆಯಾಗೂ ಇದ್ದಾವೇನೆ. ಯಾರ ಮನೆಯಾಗಿರಲ್ಲ, ಎಲ್ಲರ ಮನೆಯಾಗೂ ದಾಸ್ತು ತಾನೆ, ಎಲ್ಲರ ಮನೆಯಾಗೂ ಇದ್ದಾವೇನೆ. ಹೋಗ್ಬೇಕು ಸುಮ್ಮನೆ. ಇಲ್ಲಿ ಬಂದು ನನ್ನ ಮನೆಯಾಗ ಸೇರ್ಕೊಂಡ್ರೆ ಆಯ್ತು. ಇವಾಗ ಹೋಗಪ್ಪ. ಯಾಕೆ ಇವಾಗ ಎಲ್ಲಿಗೆ ಹೋಗ್ತಾ ಇದೆಯಾ? ವಾಲ್ತಕ್ಕೆ ಹೋಗ್ತಾ ಇದೆಯಾ ತಾನೆ? ಹೋಗಿ ಸುಮ್ಮನೆ. ಬೋರೋದ್ರೊಳಗಾಗಿ ಇವ್ ನನ್ನ ಮಗ ಹಸಿಕ್ ಹೋದ್ರೆ ಸರಿಯಾಗೈತೆ. ಇಲ್ಲಾಂದ್ರೆ ಯಾವನ ಇದ್ರೆ ಅಂದ್ರೆ ನಾನೇನು ಸಹಿಸ್ಕೊಂಬಲ್ಲ ನೋಡಿ ಹೇಳಿರ್ತೀನಿ. ಛತ್ರ ಮಾಡ್ಕೊಂಡವ್ರು ಇದನ್ನೇನು ಏನು ಅನ್ಕೊಬಿಟ್ಟವ್ರೆ. ಮಾಮಿ ಅದೇ ಯಾಕಂಗ ಆಡುತ್ತೆ, ಯಾಕ ಸುಮ್ಮನಿದ್ದು ಯಪ್ಪ ಹಂಗೆ ಸುಮ್ಕಿರು. ತಲೆ ಕೆಡಿಸ್ಕೊಬೇಡ ಬಿಡು ಮಲ್ಲು. ನಾನು ಅವ್ರ ಎದ್ರಿಗೆ ಸುಮ್ಮನೆ ಅಣ್ಣ ಅಂತ ಹೇಳಿ ಹಂಗೆ ಹೇಳ್ದೆ. ಅಷ್ಟೇ. ಹೋದ್ಮೇಲೆ ಮಲ್ಲು ಅಂತ ಕರೆಯೋದು. ಹಂಗೆ ಎದ್ರಿಗೆ ಸುಮ್ಮನೆ ಹಂಗೆ ಹೇಳಿದ್ರೆ ಅವ್ರಿಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ, ಅಣ್ಣ ಎಂತಾರೆ ಅಂತ. ನನಗೂ ಗೊತ್ತಾಯ್ತು. ಅದಕ್ಕೆ ನಾನು ಸುಮ್ಮನಾದೆ. ನಾನು ತಲೆ ಕೆಡಿಸ್ಕೊಂಬಲ್ ಬಿಡ್ರಿ. ನಿಮ್ಮ ಗಂಡನ ಬುದ್ಧಿ ಏನು ಅಂತೇಳಿ ಹೇಳಿದ ಮೇಲೆ ನಾನು ಇನ್ನೇನಕ್ಕೆ ತಲೆ ಕೆಡಿಸ್ಕೊಂಬನ? ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಅವ್ರು ಹೆಂಗಾದ್ರೂ ಮಾತಾಡ್ಲಿಲ್ಲ, ನಾನೇನೇನು ಬೇಜಾರಾಗಲ್ಲ. ನಾನು ಹೇಳಲಿಲ್ವಾ ಅವ್ರೊಂದು ಸ್ವಲ್ಪ ಹಂಗೇನೆ ಕುಯ್ಕ್ ಬುದ್ಧಿ ಸರಿ ಇಲ್ಲ ಅಂತೇಳಿ ನಾನು ಹೇಳ್ದೆ ತಾನೆ. ನಮ್ಮಂಗೆ ದೊಡ್ಡ ಮನಸ್ಸಿಲ್ಲ ಅವ್ರಿಗೆ. ಕುಯ್ಕು ಬುದ್ಧಿ ಇಷ್ಟಿಷ್ಟಕ್ಕೂ ಲೆಕ್ಕ ಹಾಕ್ತಾರೆ, 1 ರೂಪಾಯಿಗೂ ಲೆಕ್ಕ ಹಾಕ್ತಾರೆ. ಈ ಥರ ಒಂಥರ ಗಿದ್ಗಾಣಿ ಅಂತಾರಲ್ಲ ಆ ಥರ, ಕಂಜೂಸ್ ಅಂತಾರಲ್ಲ ಆ ಥರ ಕಂಜೂಸ್ ಪಾರ್ಟಿ. ಆ ಥರ ನನ್ನ ಗಂಡ. ಹೇಳಿಕೆ ಮಕ್ಕೂ ಆಗಲ್ಲ ನನಗೆ. ಅಸಹ್ಯ ಆಗುತ್ತೆ. ಅದಕ್ಕೆ ಕರೆದ ನನಗೆ ಅವ್ರ ಬುದ್ಧಿನೇ ಇಷ್ಟ ಆಗಲ್ಲ. ನನಗೆ ಏನು ಮಾಡೋಣ, ನಾನು ಆಗತ್ತಿಗೆ ಕಾಪುರ ಮಾಡ್ತೀನಿ, ನಾನು ಆಗತ್ತಿ ಜೀವನ ಮಾಡ್ತೀನಿ. ನನ್ನ ಕಷ್ಟ ಹೇಳ್ಬಾರ್ದು. ನಮ್ಮ ಮಾಮ ಹಂಗೇನೆ. ತಲೆ ಕೆಡಿಸ್ಕೊಬೇಡ್ರಿ ನೀವು. ಈಗ ಸ್ವಲ್ಪ ದಿನ ನೀವು ಆಸ್ತಿ ಮಾರೋವರೆಗೂ, ಆಸ್ತಿ ಮಾರಿದ ಮೇಲೆ ಹೆಂಗೋ ನಮ್ಮ ಪಾಡಿಗೆ ನಾವು ಇರ್ಬೋದು. ಆಸ್ತಿ ಮಾರೋವರೆಗೂ. ಆಸ್ತಿ ಮಾರಬೇಕಂದ್ರೆ 1-2 ದಿವಸ ಟೈಮ್ ತಗೊಳುತ್ತೆ. ಆಸ್ತಿ ತಗೊಂಬರು ಯಾರು ಏನು ಸರಿಯಾದ ರೇಟ್ ಬರಬೇಕು. ಸುಮ್ಮನೆ ಮಾರ್ತೀವಿ ಅಂದಿದ ತಕ್ಷಣ ಆಗಲ್ಲ.
ಕಾಡನ್ನು ಮಾರೋಕ್ಕಾಗಲ್ಲ ಹೇಳಿ, ಯಾವುದೇ ಹೇಳು, ಯಾವುದೇ ಆಗಲಿ. ಇವಾಗ ನಾವು ಮನೆ ಆಗಲಿ ಹೊಲ ಆಗಲಿ ಏನೇ ಮಾರ್ತೀವಿ ಅಂದ್ರೂ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಬೇಗನೆ ಮಾರೋಕ್ಕಾಗಲ್ಲ. ಯಾಕಂದರೆ ನಮಗೆ ರೇಟಿಗೆ ಸರಿಯಾಗಿ ಬರಬೇಕು, ಆಮೇಲೆ ಅವ್ರು ಮಾತಾಡಬೇಕು, ಮತ್ತು ಅದೆಲ್ಲನ ರಿಜಿಸ್ಟ್ರು ಅದು ಇದು ವ್ಯಾಪಾರ ದುಡ್ಡು ಕಾಸು ಎಲ್ಲ ಅಂಬದಕ್ಕೆ ಹೆಂಗಲ್ಲ ಅಂದರೂ ಟೈಮ್ ತಗೊಳುತ್ತೆ. ಒಂದು 2-3 ತಿಂಗಳಾದರೂ ಟೈಮ್ ತಗೊಂಬತ್ತೆ ಅನಿಸುತ್ತೆ. ಈಗ ನಾವು ಹಂಗೆ ಅರ್ಜೆಂಟ್ ಮಾಡಿ ಕೊಡೋಕೆ ಹೋದ್ರೆ ಹೆಂಗೆ ಬೇಕಂಗೆ ತಂಬ್ತಾರೆ. ಅದಕ್ಕೆ ನಾವು ಮಾರೋದು ಮಾಡ್ತೀವಿ, ಒಳ್ಳೆ ಲಾಭಕ್ಕೆ ಮಾರಬೇಕು, ಚೆನ್ನಾಗಿ ಒಳ್ಳೆ ರೇಟಿಗೆ ಮಾರಬೇಕು ಅಂಬೋದು ನನಗಿರೋದು. ಅದಕ್ಕಾಗಿನ ನಾನು ಒದ್ದಾಡ್ತಾ ಇದ್ದೀನಿ ಅಷ್ಟೇ. ಒಳ್ಳೆ ರೇಟಿಗೆ ಮಾರಬೇಕು, ಸುಮ್ಮನೆ ಮಾರ್ತೀವಿ ಅಂದರೆ ಆಗಲ್ಲ. ಅದಕ್ಕಾಗಿನ ಹೇಳಿ ಸ್ವಲ್ಪ ದಿನ ನೋಡ್ಕೊಂಡೆ ಮಾರೋಕ್ಕಾಗುತ್ತೆ. ಆ ಮಾಮ ಅಂದರು ಆಮೇಲೆ ಆ ಮಾಮನ ಬುದ್ಧಿ ಗೊತ್ತಲ್ಲ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ನಮ್ಮ ಮಾಮ ಹಂಗೆ ಮಾತಾಡೋದು, ನಾನು ಬಂದಾಗಿಂದಲೂ ಹಂಗೆ ಮಾತಾಡ್ತೈತೆ. ನಾನು ಆದರೆ ಕಿವಿಗೆ ಹಾಕ್ಯಂತ ಇಲ್ಲ, ಕಿವಿ ಕೇಳಿದ್ರು ಕೇಳ್ದಂಗೆ ಇದ್ದೀನಿ. ಈ ಕಡೆ ಕೇಳ್ತೀನಿ, ಈ ಕಡೆ ಬಿಟ್ಬಿಡ್ತಾ ಇದ್ದೀನಿ. ನೀವು ಹಂಗೆ ಮಾಡಿರಿ. ಸುಮ್ಮನೆ ಮಾಮ ಬೈಬೇಕಾದ್ರೆ ಕಿವಿ ಕಳ್ಳೆ ಬತ್ತಿ ಇಕ್ಕೆ ಬಿಡ್ರಿ, ಸರಿನಾ? ಅವ್ರು ಮಾತಾಡೋದೇನು ಕೇಳಿಸೋದಿಲ್ಲ. ಆಮೇಲೆ ನಿಮ್ಮ ಮನ್ಸಿಗೆ ಬೇಜಾರನೂ ಆಗಲ್ಲ. ಕೇಳಿದ್ರೆ ಒಂಥರ ಬೇಜಾರಾದಂಗೆ ಆಗುತ್ತೆ. ಅಯ್ಯೋ ನಾವು ಇವ್ರ ಹತ್ರ ಅನ್ನಿಸ್ಕೋಬೇಕಲ್ಲಪ್ಪ ಅಂತ. ನೀವು ಇವತ್ತು ಆಸ್ತಿವಂತ ಕೋಟ್ಯಾಧೀಶ್ವರ, ನೀವು ಇಂಥ ಆಸ್ತಿವಂತ ಆಗಿ ಈಗಳಪ್ಪ ಹಿಂಗೆ ಅನ್ನಿಸ್ಕೋಬೇಕಂದ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಇದ್ರೂ ಒಂದಲ್ಲ ಒಂದಿನ ಎಲ್ಲ ಯಾವುದಾದ್ರೂ ಒಂದೇ ಬರ್ತವೆ ಅಂತಾರಲ್ಲ, ದೇವರೆಲ್ಲ ಕೊಟ್ಟು ಯಾವುದಾದ್ರೂ ಒಂದು ಕಿತ್ಕೊಂತಾನೆ ಅಂತಾರಲ್ಲ. ಆಗ ಹಂಗೆ ನಿಮಗೂ ಎಲ್ಲ ಆಸ್ತಿ ಇದ್ದು ಎಲ್ಲ ಇದ್ದೂ ಈಗ ಇಂಥ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದಿನ ಆಗೋದೆಲ್ಲ ಒಳ್ಳೆಯದಕ್ಕೆ. ಮುಂದೆ ನೀವು ಇಬ್ಬರು ಎಲ್ಲ ಹೊಲಗಿಲ್ಲ ಎಲ್ಲ ಮಾರ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ಬೋದು. ನನ್ನ ಜೀವನನೂ ಹಿಂಗಾಗೈತೆ, ನಿಮ್ಮ ಜೀವನನೂ ಹಿಂಗಾಗೈತೆ. ಇಬ್ಬರು ಆರಾಮ ನೆಮ್ಮದಿಯಾಗಿರ್ಬೋದು ಮಲ್ಲು. ಅಷ್ಟೇ. ಮತ್ತೆ ಆಸ್ತಿ ಮಾರಿಬಿಟ್ರೆ ಯಾವುದೇ ಇರೋದಿಲ್ಲ. ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಒಳ್ಳೆ ರೇಟಿಗೆ ಮಾರುವಂತ್ರಿ. ಹೊಲ ಮಾರೋದಂದ್ರೆ ಅಷ್ಟು ಸುಲಭ ಅಲ್ಲ. ಮಾರಿದ ಮೇಲೆ ಮತ್ತೆ ರಿಜಿಸ್ಟ್ರು ಮತ್ತು ಅದೆಲ್ಲ ಏನೇನೋ ಇರುತ್ತಪ್ಪ, ಅದೆಲ್ಲ ಪ್ರೊಸೆಸಿಂಗು. ಅದೆಲ್ಲ ಪ್ರೊಸೆಸ್ ಮುಗಿಸೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಪ್ರೊಸೆಸ್ ಮುಗಿಸೋದಂದ್ರೆ ಸುಮ್ಮನೆ ಅಲ್ಲ. ಯಾಕಂದರೆ ಇವಾಗ ಹೊಲ ಮಾರ್ತೀವಿ ಅಂತಂದರೆ ಎಲ್ಲ ರಿಜಿಸ್ಟ್ರ್ ಕೊಡಬೇಕು, ಮತ್ತು ಅದೆಲ್ಲ ಇದು ಸರ್ವೆ ಮಾಡಿಸ್ತಾರೆ ಎಲ್ಲ, ಮತ್ತು ಪೇಪರೆಲ್ಲ ರೆಡಿ ಮಾಡಬೇಕು ರಿಜಿಸ್ಟ್ರಿಗೆ. ಎಲ್ಲ ಎಷ್ಟು ಕಷ್ಟ ಇರುತ್ತೆ. ಅದು ನಿಮ್ಮದು ಸ್ವಂತ ಆಸ್ತಿ ಆಗಿರೋದ್ರಿಂದ ಅವಳದೇನೇನು ಸೈನ್ ಬೇಕಾಗಲ್ಲ. ನೀವು ಯಾರಿಗೆ ಬೇಕಾದ್ರೂ ಮಾರ್ಕೋಬೋದು. ನಂದು ಸ್ವಂತ ಆಸ್ತಿ ಆಗಿರೋದ್ರಿಂದ ನಾನು ಯಾರಿಗೆ ಬೇಕಾದ್ರೂ ಮಾರ್ಬೋದು. ನಾನು ಅವಾಗ ಅವಳ ಹೆಸ್ರಿಗೆ ಮಾಡ್ಸೋಣ, ಸ್ವಲ್ಪ ನನ್ನ ಹೆಸ್ರಿಗೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡೆ. ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ, ಹಂಗೆ ಮಾಡಿಸ್ಲಿಲ್ಲ. ಅವಳ ಹೆಸ್ರಿಗೆ ಮಾಡಿಸಿದ್ರೆ ಏನು ಪಾಡು ಇವತ್ತಲ್ವಾ. ನನ್ನ ಹೆಸ್ರಿಗೆ ಇರೋದಕ್ಕೆ ಇವತ್ತು ಎಷ್ಟೋ ಸ್ವಲ್ಪ ವಾಸಿ ಆಯಿತು. ಇವತ್ತು ನನ್ನ ಪಾಡಿಗೆ ನಾನು ಹೆಂಗೋ ಇರೋಣ ಅಂತ ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನೂ ನಾವು ಎಲ್ಲ ವ್ಯಾಪಾರ ಮಾಡಿ ಒಂದು 2-3 ತಿಂಗಳಂತೂ ಬೇಕಾಗುತ್ತೆ ಅನಿಸುತ್ತೆ. ಒಂದು 3 ತಿಂಗಳಾದ್ರೂ ಬೇಕಾಗುತ್ತೆ. ನಾವೆಲ್ಲ ಆಸ್ತಿ ಮಾರ್ತೀವಪ್ಪ ಎಲ್ಲನ ಮಾಡಿಸಿ ಅಂತಂದರೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನೋಡೋಣ, ನೋಡಿ ಒಂದೊಳ್ಳೆ ರೇಟ್ ಮಾಡಿ ಮಾತಾಡ್ಬೋದು. ಯಾರೋ ಹೇಳವ್ರೆ ನಾಳಿಕೇನೋ ಬಂದರೆ ನೋಡೋಣ, ಮಾತಾಡೋಣ. ಸ್ವಲ್ಪ ದಿನ ತಡೆದು ಮಾಡಿರೆ, ಯಾಕಂದರೆ ಒಳ್ಳೆ ಮಾರ್ತೀವಿ, ಒಳ್ಳೆ ಲಾಭಕ್ಕೆ ಮಾರಬೇಕು. ಮುಂದೆ ನಮಗೆ ದುಡ್ಡು ಚೆನ್ನಾಗಿ ಆಗಬೇಕು. ದುಡ್ಡು ಇಟ್ಕೊಂಡು ಇವಾಗ ನಾವು ಹೆಂಗೆ ಬೇಕು ಹಂಗೆ ಮಾರ್ಬಿಟ್ಟಿರ್ತೀವಿ, ಅದೇನು 1-2 ದಿವಸಕ್ಕೆ ದುಡ್ಡು ಖರ್ಚಾಗ್ಬಿಡುತ್ತೆ. ಆಮೇಲೆ ತಿರ್ಗಿ ಎಲ್ಲರನ್ನ ಕೈ ಒಡ್ಬೇಕಾಗುತ್ತೆ. ಅದಕ್ಕೆ ಒಳ್ಳೆ ಲಾಭಕ್ಕೆ ಮಾಡಿಬಿಟ್ರೆ ದುಡ್ಡು ಇಟ್ಕೊಂಡು ಆರಾಮಾಗಿರ್ಬೋದು ಅಂತ ನಾನು ಯೋಚನೆ ಮಾಡೋದು. ಮತ್ತು ಒಳ್ಳೆ ಲಾಭಕ್ಕೆ ಮಾರ್ಬೇಕು ಹೇಳ್ರಿ. ಹೊಲನ ಚೆನ್ನಾಗಿ ಒಳ್ಳೆ ರೇಟ್ ಸಿಗಂಗೆ ಮಾರಬೇಕು. ಏನು ಮಾಡೋಣಪ್ಪ, ಇವಾಗ ಇವನು ಬೇರೆ ಗಲಾಟೆ ಮಾಡ್ತಾ ಇದ್ದಾನೆ, ಇವ್ರು ಬೇರೆ ಹೊಲ ಮಾರು ಅಂತ ಇದ್ದಾರೆ. ಏನು ಮಾಡೋಣ, ಏನೋ ಒಂದು ಸುಳ್ಳು ಹೇಳ್ಬೇಕಲ್ಲ. ಅದಕ್ಕೆ 1-2-3 ತಿಂಗಳು ಬೇಕಾಗುತ್ತೆ ಅಂತೇಳಿ ಹಿಂಗೆ ಹೇಳ್ತೀನಿ. ಇನ್ನೇನು ಮಾಡೋದು, ನೋಡ್ತಾ ಇರಿ. ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.